ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ ಕೊಟ್ಟರು. ಕಾಸರಗೋಡು ತಂಟೆಗೆ ಕೇರಳ ಸರ್ಕಾರ ಬರಬಾರದು, ಒಂದು ವೇಳೆ ಒತ್ತಾಯ ಮಾಡಿದ್ರೆ ನಾವು ಬಂದ್ ಮಾಡ್ತೀವಿ. ಕಾಸರಗೋಡು ತಂಟೆಗೆ ಕೇರಳ ಸರ್ಕಾರ ಬರಬಾರದು, ಬಂದ್ರೆ ಎಲ್ಲವೂ ಕೂಡ ಬಂದ್ 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 ಅಂದಿದೆ. ಬನ್ನಿ ನಮ್ಮ ಪ್ರತಿನಿಧಿ ಶಿವರಾಜ್ ಮಾತನಾಡ್ತಿದ್ದಾರೆ ವಾಟಾಳ್ ನಾಗರಾಜ್ ಅವರು, ನೋಡೋಣ. ಪಕ್ಕದ ಕೇರಳದಲ್ಲಿ ಮಲಯಾಳಿ ಭಾಷಾ ಮಸೂದೆಯನ್ನು ಮಂಡಿಸಿದ್ದಾರೆ. ಇದು ನಮ್ಮ ಗಡಿ ಭಾಗದಲ್ಲಿರುವಂತಹ ಕಾಸರಗೋಡು ಭಾಗದಕ್ಕೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವ್ರನ್ನ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಯಾವ ಮಟ್ಟಿಗೆ ಈ ಭಾಷೆ ಇದನ್ನ ಏರಿಕೆ ಮಾಡ್ತಾ ಇದ್ದಾರಂತೆ, ಮಸೂದೆನೇ ಮಾಡಿದ್ದಾರೆ, ಇಡೀ ಭಾರತದಲ್ಲೂ ಮಾಡಿಲ್ಲ, ಇವರು ಮಸೂದೆ ಮಾಡಿ ಪ್ರಥಮ ಭಾಷೆ ಮಲಯಾಳಿನೇ ಬಳಸಬೇಕು ಅಂತ ಹೇಳ್ತಾ ಇರುವಂಥ ಏರಿಕೆ ಮಾಡ್ತಾ ಇರುವಂಥದ್ದು. ಇದು ನಮ್ಮ ಆ ಒಂದು ಕಾಸರಗೋಡು ಭಾಗದಲ್ಲಿ ನೂರಾರು ಶಾಲೆಗಳಿದ್ದಾವೆ. ಇದರ ಎಫೆಕ್ಟ್ ಏನಾಗುತ್ತೆ, ನಿಮ್ಮ ನಿಲುವೇನು ಅಂತ? ಯಾರಿಗೂ ಕರ್ನಾಟಕದ ಯಾರಿಗೂ ಕಾಸರಗೋಡಿನ ಬಗ್ಗೆ, ಹೊರನಾಡ ಕನ್ನಡಿಗರ ಬಗ್ಗೆ ಏನು ಗೌರವನೇ ಇಲ್ಲ. ಇವತ್ತು ಕಾಸರಗೋಡು ಇವತ್ತಲ್ಲ, ಸುಮಾರು ದಿನಗಳಿಂದ ಕನ್ನಡ ಶಾಲೆಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಕನ್ನಡ ಶಾಲೆಗಳನ್ನು ಕಡೆಗಾಣಿಸ್ತಾ ಇದ್ದಾರೆ, ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಪಂಡಿತರನ್ನ ನೇಮಿಸ್ತಾ ಇದ್ದಾರೆ. ಇದು ಕನ್ನಡಿಗರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ. ಇದು ನಾವು ಸುಮ್ಮನೆ ಕುಳಿತರೆ ಮುಂದೆ ಬಹಳ ಅಪಾಯ ಇದೆ. ಮಹಾಜನ್ ಆಯೋಗದ ಪ್ರಕಾರ ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ, ಮಹಾಜನ್ ಆಯೋಗನೂ ಕಾಸರಗೋಡು ಕರ್ನಾಟಕ ಸೇರಬೇಕು. ಇದು ಯಾವ ರೀತಿ ನೀವು ಒಂದು ರೂಪರೇಷೆ ರೂಪಿಸ್ಕೊಳ್ತಾ ಇದ್ದೀರಾ? ಯಾಕಂದ್ರೆ ಎಷ್ಟು ದಿನ ಡೆಡ್ ಲೈನ್ ಯಾರು ಕೇರಳ ಸರ್ಕಾರ ಕೊಡ್ತಾ ಇರುವಂತದ, ಇಲ್ಲ ನಮ್ಮ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅದನ್ನ ಕೂಡಲೇ ಇದು ಮಾಡಬೇಕು ಅಂತ? ನಮ್ಮ ಸರ್ಕಾರ ಇದು ಮಧ್ಯಸ್ಥಿಗಿಂತ ಹೆಚ್ಚಾಗಿ ನಮ್ಮ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡಬೇಕು. ಇನ್ನು 15 ದಿವಸ ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮೊದಲು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಇಂದ ರಾಷ್ಟ್ರೀಯ ಹೆದ್ದಾರಿ, ಆಮೇಲೆ ಇಲ್ಲಿ ವಯನಾಡ್ ಹತ್ರ, ವಯನಾಡು ಕೇರಳ, ಕನ್ನಡ ಗಡಿನಾಡಿನಲ್ಲಿ ಉಳಿಸಲೇಬೇಕು. ಇದು ಒಂದು ಛಲ. ಅಲ್ಲ, ಈಗ ನೀವು ಏನಾರ ಅಲ್ಲಿ ಹೋರಾಟ ಗಿರಾಟ ಮಾಡ್ತಿದ್ದೀರಾ? ಏನು ಅದೇನ ರೂಪರೇಷೆ ಮಾಡ್ಕೊಂಡಿದ್ದೀರಾ? ಎಲ್ಲಿ? ಕಾಸರಗೋಡು ಹೇಳಿದ್ರೆ ಮಂಗಳೂರು, ವಯನಾಡು ಮಾಡ್ತೀವಿ. ಈಗ ಅದನ್ನೇ ನಾವು ಭದ್ರವಾಗಿ 15 ದಿವಸ ತಮಗೆ ಟೈಮ್ ಕೊಟ್ಟಿದ್ದೀವಿ. ಗಡಿ ಬಂದ್ ಫಸ್ಟ್ ಗಡಿ ಬಂದ್ ಮಾಡ್ತೀವಿ. ಆಮೇಲೆ ಏನಾಗುತ್ತೋ ನೋಡೋಣ. ಫಸ್ಟ್ ಗಡಿ ಬಂದ್ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ, ಇಲ್ಲಿ ವಯನಾಡ್ಲೂ ಮಾಡ್ತೀವಿ, ಮತ್ತು ಕರ್ನಾಟಕದ ಬೀದಿಗಳಲ್ಲಿ ಹೋರಾಟ ಮಾಡ್ತೀವಿ. ಖಂಡಿತ ಅದ್ರಲ್ಲೇನು ಬೇರೆ ಮಾತಿಲ್ಲ. ಏನು ಹುಡುಗಾಟ ಇದು? ಅಲ್ಲಿರೋ ಕನ್ನಡ ಶಾಲೆಗಳನ್ನೆಲ್ಲ ಮುಚ್ಚಿಬಿಡ್ತೀವಿ, ನೀವು ತಮಿಳು ಮಲಯಾಳಿ ಪಂಡಿತರಾಗ್ತೀವಿ. ಏನು ಹುಡುಗಾಟ ಇದು? ಹುಡುಗಾಟ ಆಡಬಾರ್ದು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಕ್ಸ್ ಫ್ಯಾಕ್ಟರ್ ಅಲ್ಲಿ ಹೇಳಿರುವಂತದ್ದು, ಅದು ಆಡಳಿತಾತ್ಮಕವಾಗಿ ಕೇರಳಕ್ಕೆ ಸೇರಿದ್ರು ಕೂಡ ಭಾವನಾತ್ಮಕವಾಗಿ ನಮ್ಮ ಕರ್ನಾಟಕದ್ದು, ಹೀಗಾಗಿ ಅದನ್ನ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಕೇವಲ ಒತ್ತಾಯ ಮಾಡಿದ್ರೆ ಸಾಲದು. ಸಿದ್ದರಾಮಯ್ಯನವರು ಅವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಆದರೆ ಒತ್ತಾಯ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ತೀವ್ರವಾಗಿ ಕ್ಯಾಬಿನೆಟ್ ಮೀಟಿಂಗ್ ತೀರ್ಮಾನ ತಗೊಳ್ಳಿ, ವಿಶೇಷ ಅಧಿವೇಶನ ಕರೀರಿ. ಅವ್ರು ಮಸೂದೆ ಮಾಡಿದ್ದಾರೆ. ನೀವು ಕಾಸರಗೋಡು ಕೂಡಲೇ ನಮಗೆ ಬೇಕು, ಕಾಸರಗೋಡು ಬಿಟ್ಕೊಡಿ. ಇದು 56ರ ಇದ್ರ ಪ್ರಕಾರ, ಮಹಾಜನ್ ಆಯೋಗದ ಪ್ರಕಾರ ಕರ್ನಾಟಕಕ್ಕೆ ಕಾಸರಗೋಡನ್ನ ಬಿಡಲೇಬೇಕು ಅಂತೇಳಿ ಸರ್ವಾನುಮತ ನಿರ್ಣಯ ಮಾಡಲಿ. ಕಾಸರಗೋಡು ನಮ್ಮದು ಅಂತ ನಿರ್ಣಯ ಮಾಡಲಿ. ಈಗ ಉಳಿದಿರೋದು ಬರೀ ಮಾತಾಡೋದಲ್ಲ. ಈಗ ಅವ್ರು ಯಾವುದೋ ಒಂದು ಕರಿತಾ ಇದ್ದಾರಲ್ಲ ಅಧಿವೇಶನ, ಈಗ ಕರಿತಾ ಇದ್ದಾರೆ. ಇನ್ನೂ ಬೇಗ ಕರೆದು ಇದಕ್ಕಾಗಿ ಒಂದಿನ ಚರ್ಚೆ ಮಾಡಿ ಕಾಸರಗೋಡು ಬಿಟ್ಕೊಡ್ಲೇಬೇಕು ಕರ್ನಾಟಕಕ್ಕೆ. ಕಾಸರಗೋಡು ಕರ್ನಾಟಕದ್ದು, ಕಾಸರಗೋಡು ಕನ್ನಡಿಗರದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.